ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಕನಾಮಿಕ್ಸ್ 2023-24ನೇ ಸಾಲಿನ 4 ಅಂಕದ ಬಹುಮುಖ್ಯ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ನೀವು ಯಾರಾದರೂ ಇನ್ನುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. 4 ಅಂಕದ ಮೊದಲನೇ ಪ್ರಶ್ನೆ ಹೀಗಿದೆ: ಉತ್ಪಾದನಾ ಸಾಧ್ಯತೆ ಗಡಿ. ಇದು ಒಂದು 2016-17ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇನ್ನು ಮಾರುಕಟ್ಟೆ ಅರ್ಥವ್ಯವಸ್ಥೆ 2023ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಮತ್ತು ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು 2022-23ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಮತ್ತು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮೊದಲನೇ ಪಾಠದಲ್ಲಿ ಫಿಕ್ಸ್ ಒಂದು ಕ್ವಶನ್ ಇದೇ ಇರ್ತೈತೆ ನಿಮಗೆ. ಮತ್ತು ಎರಡನೇ ಪಾಠದಲ್ಲಿ ಸಹ ಒಂದು 4 ಮಾರ್ಕ್ಸಿನ ಕ್ವಶನ್ ಇರ್ತೈತೆ. ಸೊ ಒಟ್ಟು ತುಷ್ಟುಗುಣ ಮತ್ತು ಸೀಮಾಂತ ತುಷ್ಟುಗುಣ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಈ ಒಂದು ಕ್ವಶನ್ ಇರುತ್ತೆ. ಅದೇ ರೀತಿ ಒಂದು 6ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಬಜೆಟ್ ಗಣ ರೇಖಾಚಿತ್ರದ ಸಹಾಯಕ ಮೂಲಕ ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಒಂದು ಸಹ ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಔದಾಸೀನ ವಕ್ರರೇಖೆ ಲಕ್ಷಣಗಳು, ಔದಾಸೀನ ನಕ್ಷೆಯ ರೇಖಾಚಿತ್ರ, ಇದು ಸಹ 4 ಮಾರ್ಕ್ಸಿನ ಪ್ರಶ್ನೆ ಆಗಿರ್ತೈತೆ. ಬದಲಿ ಸರಕುಗಳು ಮತ್ತು ಸಾಮಾನ್ಯ ಸರಕುಗಳು, ಇವೆರಡರಲ್ಲಿ ನಿಮಗೆ ಫಿಕ್ಸ್ ಒಂದು ಕ್ವಶನ್ ಕೇಳಲೇಬೇಕು ಅವರು. ಅದೇ ರೀತಿ 3ನೇ ಪಾಠಕ್ಕೆ ಬಂದರೆ, 3ನೇ ಪಾಠದಲ್ಲಿ ನಿಮಗೆ ಇದು 3ನೇ ಪಾಠ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ. ಸಾಮಾನ್ಯ ಸರಕುಗಳು, ಇದು ಸಮ ಉತ್ಪನ್ನ ರೇಖೆ. ಸೊ 3ನೇ ಪ್ರಶ್ನೆ ಹೀಗಿದೆ: ಸಮ ಉತ್ಪನ್ನ ರೇಖಾಚಿತ್ರದ ಮೂಲಕ ವಿವರಿಸಿ. ಪ್ರತಿಫಲಗಳ ಪ್ರಮಾಣ, ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗೈತೆ. ದೀರ್ಘಾವಧಿಯ ವೆಚ್ಚಗಳು. ಸೊ 3ನೇ ಪಾಠದಲ್ಲಿ 1, 2, 3 ಕ್ವಶನ್ ಬಂದೇ ಬರ್ತವೆ ಫಿಕ್ಸ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಹೇಗಿದೆ ನಿಮಗೆ 16ನೇ ಪ್ರಶ್ನೆ: ಉದ್ಯಮ ಘಟಕದ ಬ್ಲೂಪ್ರಿಂಟ್ ಪ್ರಕಾರ. ಇದು 4ನೇ ಪಾಠದಲ್ಲಿದೆ. 4ನೇ ಪಾಠದಲ್ಲಿ 4 ಮಾರ್ಕ್ಸಿನ ಕ್ವಶನ್ ಇಲ್ಲ. ಸೊ ಸುಮ್ಮನೆ ನೀವು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಪ್ರಶ್ನೆಯನ್ನು ಓದ್ಕೊಳ್ಳಿ. ಉತ್ಪಾದನೆ, ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕ ಅಂಶಗಳು ಮತ್ತು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು. ಸೊ ಇವು ಎರಡರಲ್ಲಿ ಒಂದು ಬೀಳ್ತೈತಿ. 2022 ಮತ್ತು 23ರಲ್ಲಿ ಬಿದ್ದಿರ್ತಕ್ಕಂಥ ಪ್ರಶ್ನೆ ಇದಾಗೈತಿ. ಸೊ ನೆಕ್ಸ್ಟ್ನೇ ಪ್ರಶ್ನೆ ನೋಡ್ತಾ ಹೋಗೋಣ. ನಿಮಗೆ 5ನೇ ಪಾಠಕ್ಕೆ ಬಂದರೆ ಒಂದು ಚಾರ್ಟ್ ಇರ್ತೈತಿ, ಕೋಷ್ಟಕ. ಸಮತಲದ ಮೇಲಿನ ಏಕಕಾಲ ಪಲ್ಲಟಗಳ ಪರಿಣಾಮ ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಸೊ ಇದೊಂದು 5ನೇ ಪಾಠದಲ್ಲಿ ಇರ್ತಕ್ಕಂಥ ಪ್ರಶ್ನೆ, 4 ಅಂಕದ ಬಹುಮುಖ್ಯ ಪ್ರಶ್ನೆ. ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತು, ಇದು ಸಹ ನಿಮಗೆ 4 ಅಂಕದ. ಇವು 3ರಲ್ಲಿ ಒಂದು ಫಿಕ್ಸ್ ಕ್ವಶನ್ ಬಂದೇ ಬರ್ತೈತಿ 5ನೇ ಪಾಠದಲ್ಲಿ. 5ನೇ ಪಾಠದಲ್ಲಿ 3ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಬಂದೇ ಬರ್ತೈತಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. 23-24 ಇದು ನಿಮಗೆ ಪಾಠ ಈ ವರ್ಷ 2024ರ ಅವಧಿಗೆ ಡಿಸ್ಮಿಸ್ ಆಗಿತ್ತೆ. ಅಂದರೆ ಈ ಒಂದು ಪಾಠ ಇಲ್ಲ. ಸೊ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಪ್ರಶ್ನೆ 1, ಬಂಡವಾಳಶಾಹಿ ಆರ್ಥಿಕತೆ 2, ಇವು 2ರಲ್ಲಿ ಫಿಕ್ಸ್ ಒಂದು ಕ್ವಶನ್ 4 ಮಾರ್ಕ್ಸಿಗೆ ಬಂದೇ ಬರ್ತೈತಿ. ಸೊ ನೆಕ್ಸ್ಟ್ ಅದೇ ರೀತಿ 2ನೇ ಪಾಠಕ್ಕೆ ಹೋದರೆ ಆರ್ಥಿಕತೆಯ ವೃತ್ತಾಕಾರದ ಚಲನೆ, ಬಾಹ್ಯತೆಗಳು. ಸೊ ಇವು 2ರಲ್ಲಿ ಒಂದು ಫಿಕ್ಸ್ ಕ್ವಶನ್ ಬಂದೇ ಬರ್ತೈತಿ. ಅದೇ ರೀತಿ 3ನೇ ಪಾಠಕ್ಕೆ ನೋಡ್ತಾ ಹೋದರೆ RBIನ ಕಾರ್ಯಗಳು ಮತ್ತು ಹಣದ ಶಾಸನ ವ್ಯಾಖ್ಯಾನ. ಮತ್ತು ಇದು ಒಂದು ಕ್ವಶನ್ಗೆ ನಿಮಗೆ ಹಣದ ಪೂರೈಕೆ ಮತ್ತು ಹಣದ ಬೇಡಿಕೆ. ಸೊ ಇದು 3ನೇ ಪಾಠ ಐತಿ. ಅಂದರೆ ಬೆಲೆ ಮತ್ತು ಬ್ಯಾಂಕಿಂಗ್ 3ನೇ ಪಾಠದಲ್ಲಿ ಫಿಕ್ಸ್. ಈ ಒಂದು 6-7 ಪ್ರಶ್ನೆ ನೀವು ಓದಿದ್ರೆ 3 ಪ್ರಶ್ನೆ ನಿಮಗೆ ಕವರ್ ಆಗ್ತವೆ ನಾಳೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. 5 ಮತ್ತು 6ನೇ ಪಾಠದಲ್ಲಿ 4 ಅಂಕದ ಒಂದು ಪಟ ಕೇಳ್ತಾರೆ, ಅಂದರೆ ಮ್ಯಾಪ್ ಕ್ವಶನ್ ಅಂತ ಅರ್ಥ. ಸೊ ಸರ್ಕಾರದ ಮುಂಗಡು ಪತ್ರದ ಪಟವನ್ನು ಗುರುತಿಸಿ ಬರೆಯಿರಿ. ಚಾಲ್ತಿ ಖಾತೆಯ ಪಟ ಬರೆಯಿರಿ. ಬಂಡವಾಳ ಖಾತೆಯ ಪಟ ಬರೆಯಿರಿ. ಸೊ ಇವು 3ರಲ್ಲಿ ನಿಮಗೆ ಒಂದು 4 ಅಂಕದ ಪ್ರಶ್ನೆ ಕೇಳ್ತಾರೆ ಫಿಕ್ಸ್. ಇವು 3ರಲ್ಲಿ ನಿಮಗೆ 4 ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ. ಸೊ 4 ಅಂಕದ ಪ್ರಶ್ನೆಗಳು ಹೀಗಿದ್ದಾವೆ. ಸೊ ನೆಕ್ಸ್ಟ್ 6 ಅಂಕದ ಪ್ರಶ್ನೆಗಳು ನೋಡ್ತಾ ಹೋಗೋಣ. ಸೊ 6 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ. ನಿಮಗೆ ಮೊದಲನೇದಾಗಿ ಇಳಿಮುಖ ಸೀಮಾಂತ. ಸೊ ಇಲ್ಲಿ ಸ್ವಲ್ಪ ಕಟ್ ಆಗಿದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಕೋಷ್ಟಕ ಮತ್ತು ರೇಖಾಚಿತ್ರದ ಮೂಲಕ ವಿವರಿಸಿ.
ಸೊ ಇದು 6 ಅಂಕದ ಪ್ರಶ್ನೆ 2021, 23 ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಅದೇ ರೀತಿ ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳು. ಸೊ ಇದು ಸಹ 2ನೇ ಪಾಠದಲ್ಲಿ ನಿಮಗೆ ಇವು 3ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಬಿದ್ದೇ ಬೀಳ್ತೈತಿ. ಸೊ ನೆಕ್ಸ್ಟ್ 6ನೇ ಪ್ರಶ್ನೆ 6 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ. 6 ಅಂಕದ ಪ್ರಶ್ನೆಗಳಲ್ಲಿ ಸೊ ಮಾರುಕಟ್ಟೆ ಇದು ಸ್ಥಿರ ಉದ್ಯಮಿಗಳ ಪೂರೈಕೆ ರೇಖೆ ಮಾರುಕಟ್ಟೆ ಸಮತೋಲನ ಹೇಗಾಗ್ತೈತಿ ಅಂದರೆ ಸಮತೋಲನ ಬೆಲೆ ಮತ್ತು ಸಮತೋಲನ ಪ್ರಮಾಣ ಮತ್ತು ಪರಿಪೂರ್ಣ ಮಾರುಕಟ್ಟೆ ಬೇಡಿಕೆಯಲ್ಲಿ ಏಕಕಾಲದಲ್ಲಿ ಪಲ್ಲಟಗಳ ರೇಖಾಚಿತ್ರದ ವಿವರಣೆ. ಸೊ ಈ ಒಂದು 5ರಲ್ಲಿ ನಿಮಗೆ 2 ಫಿಕ್ಸ್ ಕ್ವಶನ್ ಬೀಳ್ತವೆ. ಅದೇ ರೀತಿ ಮುಂದೆ ನೋಡ್ತಾ ಹೋಗೋಣ. ಇದು ಒಂದು ಲೆಕ್ಕ ಸಹ ಬರ್ಬೋದು ನಿಮಗೆ ಈ ಸತ. ಗೋಧಿ ಮಾರುಕಟ್ಟೆ ಮತ್ತು ಪೂರೈಕೆ ರೇಖೆ ಈ ಕೆಳಗಿನಂತೆ ನೀಡಲಾಗಿದೆ. ಸೊ ಇದು ಬಂದರೆ ಬರ್ಬೋದು ಯಾವುದಂದ್ರೆ ಲೆಕ್ಕ ಇದೊಂಥರ. ನೆಕ್ಸ್ಟ್ ಮಾರುಕಟ್ಟೆ ಪೂರೈಕೆ ರೇಖೆ ಇದು ಅಂತ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ 2023ರಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಪ್ರಶ್ನೆ ನಿಮಗೆ ಬಂದಿದೆ. ಸೊ ಅದಕ್ಕಾಗಿ ಇದು ಒಂದು ಬ್ಲೂ ಪ್ರಿಂಟ್ ಪ್ರಕಾರಲ್ಲಿ 6 ಮಾರ್ಕ್ಸಿನ ಕ್ವಶನ್ ಇದೆ. ಸೊ ಹೀಗಾಗಿ ಇದು ಭಾರಿ ವೇವಿ ಇಂಪಾರ್ಟೆಂಟ್ ಅಂತ ಓದ್ಕೊಳ್ಳಿ. ಸೊ ಅದೇ ರೀತಿ ಇವು 2 ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಅದೇ ರೀತಿ ನೀವು 15ನೇ ಪ್ರಶ್ನೆ ನೋಡ್ತಾ ಹೋದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಆರ್ಥಿಕ ಅನ್ಯೂನ್ಯತೆಗಳು ಮತ್ತು GDP ಯೋಗಕ್ಷೇಮದ ಸೂಚ್ಯಾಂಕವಾಗಿ ಬಳಸುವುದರ ಮಿತಿಗಳು ಬರೆಯಿರಿ. ಇವು 2ರಲ್ಲಿ ಒಂದು ಫಿಕ್ಸ್ ಕ್ವಶನ್. ಇದು ಒಂದು ಇವು 2 ಅವು 2 ಮ್ಯಾಲಿನ. ಸೊ ಇವು 5ರಲ್ಲಿ 5 ಕ್ವಶನ್ ಕೊಡ್ತಾರೆ. ಅದಕ್ಕೆ ನೀವು ಉತ್ತರಿಸಬೇಕಾಗಿರೋದು ಕೇವಲ 3 ಪ್ರಶ್ನೆಗಳು. ಸೊ ಇವು ಒಂದು 6 ಪ್ರಶ್ನೆ ನೀವು ಓದ್ಕೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ಈಸಿಯಾಗಿ 6 ಅಂಕದ ಪ್ರಶ್ನೆಗಳನ್ನ ಟಚ್ ಮಾಡ್ಬೋದು. ಅದೇ ರೀತಿ 6 ಅಂಕದ ಹೆಚ್ಚಿನ ಪ್ರಶ್ನೆಗಳಿಗಾಗಿ ನೀವು ಹಣದ ಕಾರ್ಯಗಳು ಮತ್ತು ಶನಿವಾರಲಾಲ್ನ ಕಥೆ ಸ್ವೀಕೃತಿಗಳ ವರ್ಗೀಕರಣ. ಸೊ ಇವು 3ರಲ್ಲಿ ನೀವು ಒಂದನ್ನು ನೋಡ್ಕೊಂಡ್ಬಿಟ್ರೆ ಸಾಕು. 3ರಲ್ಲಿ ಒಂದನ್ನು ನೋಡ್ಕೊಂಡ್ಬಿಟ್ರೆ ಸಾಕಾಗ್ತೈತಿ. ಸೊ ಇದು 3ರಲ್ಲಿ ನಿಮಗೆ ಒಂದು ಫಿಕ್ಸ್ ಬಿದ್ದೇ ಬೀಳ್ತೈತಿ. ಅಲ್ಲಿ ಮೇಲೆ ಅಥವಾ ಆದರೂ ಇವು ನಿಮಗೆ ಎಕ್ಸ್ಟ್ರಾ ಕ್ವಶನ್ ಅಂತ ಓದ್ಕೊಳ್ಳಿ. ಸೊ ಈ ಒಂದು ವಿಡಿಯೋದ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ಕಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.